पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೇದಾಗ್ಲಿ. 355 ವರ್ಷ ಆಯಿತು ಗುರು ರಾಘವೇಂದ್ರ ಸ್ವಾಮಿಯವರು ಪ್ರತಿಯೊಬ್ಬರ ಮನಸ್ಸಿನಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನೆಲೆಸಿದ್ದಾರೆ. 29, 30, 31ನೇ ತಾರೀಕು ಅಂದ್ರೆ ಈ ಮುಂಬರುವ ದಿನದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರ ಆರಾಧನಾ ಬರ್ತಾ ಇದೆ. ರಾಯರಿಗೆ ಹೇಗೆ ಪೂಜೆ ಮಾಡಬೇಕು, ಈ 3 ದಿವಸ ನೀವು ಪೂಜೆ ಮಾಡೋದ್ರಿಂದ ಗುರು ರಾಘವೇಂದ್ರ ಸ್ವಾಮಿಯವರು ಎಷ್ಟು ಅದ್ಭುತವಾಗಿ ನಿಮಗೆ ಅನುಗ್ರಹ ಮಾಡ್ತಾರೆ. ನಿಮ್ಮ ಕಷ್ಟಗಳನ್ನೆಲ್ಲ ಕಾಗದ ಪತ್ರದಲ್ಲಿ ಬರೆದಿಡಿ. ಅದರಲ್ಲಿ ಬರೆದಿಟ್ಕೊಂಡು 3 ದಿವಸನು ಸತತವಾಗಿ ಬೆಳಗಿನ ಜಾವದಲ್ಲಿ 4 ಗಂಟೆಗೆ ಎದ್ದು 5:30 ಒಳಗಡೆ ಪೂಜೆ ಮಾಡಿ. ಯಾವುದೇ ಒಂದು ವಿಚಾರದಲ್ಲಾಗ್ಲಿ ಈ 9 ವಾರ ಪೂಜೆ ಮಾಡುವುದು ಒಂದೇ, 3 ದಿವಸ ಪೂಜೆ ಮಾಡುವುದು ಒಂದೇ. ಯಾಕಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು 355ನೇ ವರ್ಷ ಆದ್ರೂ ಬೃಂದಾವನದಲ್ಲಿ ಜೀವಂತವಾಗಿ ನೆಲೆಸಿದ್ದಾರೆ. ನೀವು ನನ್ನ ಭಕ್ತರಲ್ಲ, ನೀವೇ ನನ್ನ ಮಕ್ಕಳು ಅಂತ ಅಂದಿಕೊಂಡು ಗುರು ರಾಘವೇಂದ್ರ ಸ್ವಾಮಿಯವರು ಭಗವಂತನಲ್ಲಿ ಜ್ಞಾನ ಮಾಡುತ್ತಾ ಕುಳಿತಿದ್ದಾರೆ. ನಿಮ್ಮ ಕಷ್ಟಗಳು, ನಿಮ್ಮ ಕೋರಿಕೆಯನ್ನು ಕಾಗದ ಪತ್ರದಲ್ಲಿ ಬರೆದಿಟ್ಕೊಂಡು ಎಷ್ಟು ದೀಪಗಳು ಬರುತ್ತಂದ್ರೆ 21 ದೀಪವನ್ನು ಹಚ್ಚಿ 9 ಸತಿ ಆರತಿ ಮಾಡಿ. ಫಸ್ಟ್ ಭಗವಂತನಿಗೆ ಆರತಿ ಮಾಡಿ, ನಿಮ್ಮ ಕುಲದೇವರಿಗೆ ಆರತಿ ಬೆಳಗ್ಗೆ ಮಾಡಿದ ನಂತರ ಗುರು ರಾಘವೇಂದ್ರ ಸ್ವಾಮಿಯವರಿಗೆ 9 ಸತಿ ಆರತಿ ಮಾಡಿ. ರಾಯರಿಗೆ ಎಷ್ಟು ಅಲಂಕಾರ ಮಾಡ್ತೀರಂದ್ರೆ ಅಷ್ಟು ಖುಷಿ ಪಡ್ತಾರೆ. ತುಳಸಿ ಹಾಕಿ, ಹೂವಿನ ಹಾರ ಹಾಕಿ, ಗಂಧವನ್ನು ಹಚ್ಚಿ ನೈವೇದ್ಯಕ್ಕೆ ಏನಾದ್ರು ಮಾಡಿಡಿ. ನಿಮ್ಮ ಮನೆಯಲ್ಲಿ 3 ದಿವಸನು ಬೆಳಗಿನ ಜಾವದಲ್ಲಿ 4 ಗಂಟೆಗೆ ಎದ್ದು 4 ಗಂಟೆಯಿಂದ 5:30 ಒಳಗಡೆನೆ ಪೂಜೆ ಮಾಡಿ. ನಿಮ್ಮ ಕೋರಿಕೆ, ನೀವು ಏನ್ ಆಗಬೇಕು, ಏನು ಕೆಲಸ ಆಗಬೇಕು ಅದನ್ನೆಲ್ಲ ಕಾಗದ ಪತ್ರದಲ್ಲಿ ಬರೆದಿಟ್ಟಾಗ ಅದರಲ್ಲಿ ಮಂತ್ರಾಕ್ಷತೆಯನ್ನು ಹಾಕಿ ರಾಯರ ಫೋಟೋದ ಮುಂದ್ಗಡೆ 21 ದೀಪ. ಲಾಸ್ಟ್ ಇಯರ್ ನಾನು ಹೇಳಿದ್ದೆ, ನಾನು ಅವತ್ತು ಆ ಸತಿನೂ 21 ದೀಪ ಹಚ್ಚಿದಾಗ ಎಷ್ಟೋ ಜನಗಳಿಗೆ ನನಗೆ ಒಂದೇ ವಾರದಲ್ಲಿ ಪವಾಡ ಆಯ್ತು, ಅಥವಾ ಈ 3 ದಿನದಲ್ಲಿ ಪವಾಡ ಆಯ್ತು, 4 ದಿನದಲ್ಲಿ ಪವಾಡ ಆಯ್ತು ಅಂತ ಹೇಳಿದವರು ಸುಮಾರು ಜನ ಹೇಳಿದ್ದಾರೆ. ನನ್ನ ತಾಯಂದಿರು, ನನ್ನ ಅಣ್ಣ ತಮ್ಮಂದಿರು ಹೇಳಿದ್ದಾರೆ. ಆ ಕಾರಣದಿಂದ ಇವತ್ತು 355 ವರ್ಷ ಆದ್ರೂ ಗುರು ರಾಘವೇಂದ್ರ ಸ್ವಾಮಿಯವರು ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ. ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು. ಇವತ್ತು ನಾನೇನು ನಿಮಗೆ ಈ ದೀಪವನ್ನು ಹೇಳ್ತಾ ಇದ್ದೀನಿ, 21 ದೀಪ ಹಚ್ಚಿ ಪ್ರತಿ ಒಬ್ರು, ಇವಾಗೇನು ನಾನು ನಿಮಗೆ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಲ್ಲ, ಎಷ್ಟೆಷ್ಟು ಒಬ್ಬೊಬ್ಬರಿಗೆ 9 ಬಂದಿರುತ್ತೆ, 5 ಬಂದಿರುತ್ತೆ, 11 ಬಂದಿರುತ್ತೆ. ಅದನ್ನ ಆ ದಿನವನ್ನು ಈ 3 ದಿವಸ ಸತತವಾಗಿ, ಅದು ಗುರುವಾರ ಮಾತ್ರ ಬಂದಿರೋದು. ಇದರಲ್ಲಿ ನೀವು 29, 30, 31 3 ದಿನದಲ್ಲಿ ರಾಯರಿಗೆ ಎಷ್ಟು ತುಳಸಿ ಹಾಕ್ತಿರೋ, ಎಷ್ಟು ಹೂವು ಮುಡಿಸ್ತಿರೋ. ಯಾಕೆ ಅಂದ್ರೆ ರಾಘವೇಂದ್ರ ಸ್ವಾಮಿಯವರು ಆ ಸಂದರ್ಭದಲ್ಲಿ ಮಗುವಾಗಿರ್ತಾರೆ. ನೀವು ಎಷ್ಟು ನಿಮ್ಮ ಮಕ್ಕಳಿಗೆ ಎಷ್ಟು ಅಲಂಕಾರ ಮಾಡಿರ್ತೀರಾ ನೋಡಿ, ಆ ಅಂದ ನೋಡಿ. ಮಕ್ಕಳಿಗೆ ಒಂದು ಹೊಸದಾಗಿ ಬಟ್ಟೆ ತಗೊಂಡು ಬಂದು ಹಾಕಿದಾಗ ಎಷ್ಟು ಖುಷಿ ಪಡ್ತೀವಿ ನಾವು, ನನ್ನ ಮಗ ಎಷ್ಟು ದೃಷ್ಟಿ ಆಗುತ್ತೆ, ಎಷ್ಟು ಚೆನ್ನಾಗಿದೆ ಅಂತಂದು. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿ ಅವ್ರಿಗೆ ಅಷ್ಟು ಹೂವಿನ ಅಲಂಕಾರ ಮಾಡಿ, ಗಂಧವನ್ನು ಹಚ್ಚಿ ರಾಯರನ್ನ ತಂದೆಯಾಗಿ ಕರೆದ್ರು ರಾಯರು ಬರ್ತಾರೆ, ಅಣ್ಣನಾಗಿ ಕರೆದ್ರು ರಾಯರು ಬರ್ತಾರೆ, ಸ್ನೇಹಿತನಾಗಿ ಕರೆದ್ರು ರಾಘವೇಂದ್ರ ಸ್ವಾಮಿಯವರು ಬರ್ತಾರೆ, ಮಗುವಾಗಿ ಕರೆದ್ರು ಮಗುವಾಗಿ ಬರುತ್ತಾರೆ. ಆ 3 ದಿವಸ ರಾಯರು, ಗುರು ರಾಘವೇಂದ್ರ ಸ್ವಾಮಿಯವರು ಕಣ್ಣು ಬಿಟ್ಟು ಕುಳಿತಿರ್ತಾರೆ. ಯಾರು ಬಂದಿದ್ದಾರೆ, ಯಾರು ನನ್ನ ಮಕ್ಕಳು, ಯಾಕಂದ್ರೆ ವಯಸ್ಸಾದವರು ನಮ್ಮಂತವ್ರೆಲ್ಲರೂ ನಾವು ಮಂತ್ರಾಲಯಕ್ಕೆ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡು ಬರೋಣ, ಅಥವಾ ಎಲ್ಲಾದ್ರೂ ಹತ್ತಿರದಲ್ಲಿ ರಾಯರ ಮಠ ಇತ್ತಂದ್ರೆ ರಾಯರ ಮಠಕ್ಕೆ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ. ಅದಾದ್ಮೇಲೆ ವಯಸ್ಸಾದಂತ ನನ್ನ ತಾಯಂದಿರು, ಯಾಕಂದ್ರೆ ವಯಸ್ಸಾದಲ್ಲಿ ಒಂದು 70-80 ವರ್ಷ ಆಗಿರುತ್ತೆ, ಪಾಪ ನಡಿಯಕ್ ಬರಲ್ಲ ಅಂತವ್ರಿಗೆಲ್ಲ ಗುರು ರಾಘವೇಂದ್ರ ಸ್ವಾಮಿಯವರೇ ಅನುಗ್ರಹ ಮಾಡ್ತಾರೆ. ಮನೆಯಲ್ಲೇ ಕುಳಿತುಕೊಂಡು ನೀವು ರಾಯರೇ ರಾಗಪ್ಪ ನೀವಿದೆಯಪ್ಪ ಅಂತ ಹೇಳಿದ್ರೆ ಸಾಕು, ರಾಘವೇಂದ್ರ ಸ್ವಾಮಿಯವರು ನಿಮ್ಗೆ ಅನುಗ್ರಹ ಮಾಡ್ತಾರೆ. ಆ ಕಾರಣದಿಂದ ಎಲ್ರಿಗೂ ಒಳ್ಳೇದಾಗ್ಲಿ. ನಾನು ಬಯಸ್ತಾ ಇರೋದು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದೀನಿ. ನಾನು ಲೋಕ ಕಲ್ಯಾಣಕ್ಕೋಸ್ಕರ ಇವತ್ತು ಪಾದಯಾತ್ರೆ ಮಾಡಿಕೊಂಡು ಸುಮಾರು 5563 ಕಿಲೋಮೀಟರ್ ಉಡುಪಿ ಮಠದಿಂದ ಸುಮಾರು ದೂರ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ನೋಡಿರ್ತೀರ ನೀವೆಲ್ಲರೂ. ಇವಾಗ ಒರಿಸ್ಸಾ ಬಾರ್ಡರ್ ದಾಟ್ತಾ ಇದೀವಿ. ಇನ್ನ ಕೆಲವೇ ಒಂದು 7ರಿಂದ 8 ಕಿಲೋಮೀಟರ್ ಇದೆ. ಅದು ಕಳೆದ ನಂತರ ಛತ್ತೀಸ್ಗಢ ನಮಗೆ ಪ್ರಾರಂಭವಾಗುತ್ತೆ. ನಾನು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಿ.
ಇನ್ನೊಂದು ವಿಚಾರದಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ವಿಚಾರದಲ್ಲಿ ನಿಮ್ಮ ಮನಸ್ಸಲ್ಲಿ ಏನು ಅಂದುಕೊಂಡಿರ್ತೀರೋ ಅದೆಲ್ಲ ಯಶಸ್ವಿ ಆಗ್ಲಿ ಅಂತ ಹೇಳಿ ರಾಯರೇ ನೀವಿದ್ದೀರಪ್ಪ ಅಂತ ಹೇಳಿಕೊಂಡು ಆ ಕಾಗದ ಪತ್ರದಲ್ಲಿ ಬರೆದಿಟ್ಕೊಳ್ಳಿ. ಆ ಬರೆದಿಟ್ಟು ಅದ್ರಲ್ಲಿ ಮಂತ್ರಾಕ್ಷತೆಯನ್ನು ಹಾಕಿ 3 ದಿವಸ ಸತತವಾಗಿ 21 ದೀಪ 21 ದೀಪ 21 ದೀಪ. ಇವತ್ತು ಹಚ್ಚಿರೋದನ್ನು ನಾಳೆಗೆ ಹಚ್ಚಬೇಡಿ, ಮತ್ತೆ ನಾಳೆಗೂ ಹೊಸದಾಗಿ ಕೊಂಡ್ಕೊಳ್ಳಿ. ಗೋಧಿ ಹಿಟ್ಟಿಂದಾದ್ರೂ ಮಾಡಬಹುದು ಅಥವಾ ಮಣ್ಣಿನ ಅಂಟೆಯಿಂದಾದ್ರೂ ಮಾಡಬಹುದು. ತಟ್ಟೆ ಒಳಗಡೆ 4 ಮೂಲೆಯಲ್ಲಿನೂ ಹೂವು ಹಾಕಿ ರಾಯರಿಗೆ ಎಷ್ಟು ಅಲಂಕಾರ ಮಾಡ್ತಿರೋ, ಎಷ್ಟು ಗಂಧ ಹಚ್ಚಿ ಎಷ್ಟು ಅಲಂಕಾರ ಮಾಡ್ತಿರೋ ಅಷ್ಟು ರಾಯರು ಖುಷಿ ಪಡ್ತಾರೆ. ಆ ಕಾರಣದಿಂದ ನೆನಪಿಟ್ಕೊಳ್ಳಿ. ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ, 21 ದೀಪ ಹಚ್ಚಿ 9 ಸತಿ ಆರತಿ ಬೆಳಗ್ಬೇಕು. 4 ಗಂಟೆಯಿಂದ 5:30 ಒಳಗಡೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಯಾಕಂದ್ರೆ ಲೈನ್ ಸಿಕ್ಕಿರಂಗಿಲ್ಲ. ಎಷ್ಟೋ ಜನಗಳು ತಾಯಿಂದ್ರು ನನಗೆ ಕರೆ ಮಾಡಕ್ಕೆ ಕಾಯ್ತಾ ಇದ್ದಾರೆ. ನಾನು ಪಾದಯಾತ್ರೆ ಮಾಡೋದ್ರಿಂದ ನಾನು ಲೈನ್ ಸಿಗ್ತಾ ಇಲ್ಲ, ತುಂಬಾ ಘಾಟ್ ಸೆಕ್ಷನ್. ಆ ಕಾರಣದಿಂದ ಟವರ್ ಇರುತ್ತೋ ಇರಲ್ವೋ ಲೈವ್ ಅಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ ನನಗೆ. ಆ ಕಾರಣದಿಂದ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು ತಮ್ಮಲ್ಲಿ ಕೈ ಜೋಡಿಸಿ ಕೇಳ್ತಾ ಇದ್ದೀನಿ, ಹತ್ತಿರದಲ್ಲಿ ಮಠ ಇತ್ತಂದ್ರೆ ರಾಯರ ಮಠಕ್ಕೆ ಹೋಗಿ ಅಲ್ಲಿ ಇರ್ತಕ್ಕಂಥ ಗುರುಗಳ ಹತ್ರ ಮಂತ್ರಾಕ್ಷತೆಯನ್ನು ತಗೊಂಡ್ ಬನ್ನಿ. ಅದನ್ನ ತಗೊಂಡ್ ಬಂದು ನೀವೊಂದು 4 ಕಾಳು ಬಾಯಲ್ಲಿ ಹಾಕೊಂಡು ತಲೆ ಮೇಲೆ ಹಾಕೊಂಡ್ರೆ ನಿಮ್ಮ ಏನೇ ಆಗ್ಲಿ ಪಾಪ ಕರ್ಮಗಳು ನಾವೇನೇ ಮಾಡಿದ್ರು ಅಲ್ಲಿಗೆ ಮುಕ್ತಿ ಆಗ್ಬಿಡುತ್ತೆ ಅದು. ಯಾಕಂದ್ರೆ ರಾಯರು ಇವತ್ತಿಗೂ ಜೀವಂತವಾಗಿದ್ದಾರೆ. 355 ವರ್ಷ ಆದ್ರೂ ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ. ಮಂತ್ರಾಲಯಕ್ಕೆ ಹೋಗ್ರಿ, ನಿಮ್ಮ ಹತ್ತಿರದಲ್ಲಿ ರಾಯರ ಮಠಕ್ಕೆ ಹೋಗ್ರಿ, ನಿಮ್ಮ ಕೈಲಿ ಸಾಧ್ಯವಾದಷ್ಟು ತುಳಸಿ ತಗೊಂಡೋಗಿ, ಹೂವು ತಗೊಂಡೋಗಿ, ನಿಮ್ಮ ಕೈ ಏನಾದರೂ ಸೇವೆ ಮಾಡ್ಬೇಕು ಅನ್ನೋದಿತ್ತಂದ್ರೆ ರಾಯರ ಮಠಕ್ಕೆ ಹೋಗಿ ಸೇವೆ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಾನು ಬಯಸೋದೊಂದೇ, ಯಾರಿಗೂ ಕೆಟ್ಟದ್ದು ಯೋಚನೆ ಮಾಡಕ್ಕೆ ಸಮಯ ಕೊಡಬೇಡ ಭಗವಂತ. ಎಲ್ರಿಗೂ ಒಳ್ಳೇದಾಗ್ಲಿ. ರಾಯರನ್ನು ನಂಬಿ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ, ಒಬ್ರು ಹೇಳಿದ್ರು, ಕೆಟ್ಟದ್ದನ್ನು ಯೋಚನೆ ಮಾಡುವುದಕ್ಕೆ ಸಮಯ ಕೊಡಬೇಡ ಅಂತಂದು ಅದು ಒಂದು GTVಯಲ್ಲಿ ಹೇಳಿದ್ರು. ಅದು ತುಂಬಾ ನನ್ನ ಮನಸ್ಸಿಗೆ ಇಷ್ಟವಾಯ್ತು. ಯಾಕಂದ್ರೆ ಕೆಟ್ಟದ್ದು ಯೋಚನೆ ಮಾಡೋದಕ್ಕೆ ಬರೋದು ಬೇಡ ಯಾರಿಗೂ. ನಾವೆಲ್ಲರೂ ಒಳ್ಳೇದು ಬಯಸೋಣ, ಒಂದ್ 4 ಜನಕ್ಕೆ ಒಳ್ಳೇದು ಬಯಸಿ ನಾವು ಸಾಯೋಣ. ಯಾಕಂದ್ರೆ ಇಲ್ಲಿ ಶಾಶ್ವತವಾಗಿ ಯಾರು ಇರುವುದಕ್ಕೆ ಬಂದಿಲ್ಲ. ಒಂದು 4 ಜನಕ್ಕೆ ಒಳ್ಳೇದು ಮಾಡಿ 4 ದಿನ ಇರ್ತೀವಿ ಅಂದ ಮೇಲೆ 4 ಜನಕ್ಕೆ ಒಳ್ಳೇದು ಮಾಡಿ ಸತ್ರೆ ಅದೇ 4 ಜನ ನಮ್ಮನ್ನ ಸತ್ತ ಮೇಲೆ ತಗೊಂಡು ಹೋಗಕ್ ಬರ್ತಾರೆ. ಅದಕ್ಕೆ ನಾನು ಹೇಳುದು ಒಂದೇ, ಬೇರೆ ಯಾವುದು ಯೋಚನೆ ಮಾಡೋದು ಬೇಡ. ರಾಯರನ್ನು ನಂಬ್ರಿ. ನಮ್ಮ ರಾಯರು ನಮ್ಮ ರಾಯರು ನಮ್ಮ ರಾಯರು. ರಾಯರಿದ್ದಾರೆ 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 ರಾಯರಿದ್ದಾರೆ. ನೀವೆಲ್ಲೇ ಕರೆದು ನಿಲ್ಲಿಸಿದ್ರು ಹೇಳ್ತೀನಿ. ಯಾಕೆ ಅಂದ್ರೆ ಇವತ್ತು ಸುಮಾರು ಒಂದು 2900 ಕಿಲೋಮೀಟರ್ ನಾನು ನಡೆದುಕೊಂಡು ಬಂದಿದ್ದೀನಿ ಅಂದ್ರೆ ನನಗೆ ರಾಯರ ಆಶೀರ್ವಾದದಿಂದನೇ ಬಂದಿರೋದು. ಇವತ್ತಿಗೂ ನನ್ನ ಕಾಲಲ್ಲಿ ಚಪ್ಪಲಿ ಹಾಕಿಲ್ಲ, ಇವತ್ತಿಗೂ ನಾನು ಹಾಕಿಲ್ಲ ಅಂದ್ರೆ ಇದು ರಾಯರ ಶಕ್ತಿ, ರಾಯರ ಆಶೀರ್ವಾದದಿಂದ ರಾಯರ ಕಣ್ಣು ಬಿಟ್ಟು ಕುಳಿತಿದ್ದಾರೆ. ನನ್ನ ಹೆಸರನ್ನು ಹೇಳ್ಕೊಂಡು ಹೋಗ್ತಾ ಇದ್ದೆ, ನಿನಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿರ್ತಾರೆ. ಆ ಕಾರಣದಿಂದ ನಿಮ್ಗೂ ಆಶೀರ್ವಾದ ಮಾಡ್ಬೇಕಂದ್ರೆ ರಾಯರ ಹೆಸರನ್ನು ಹೇಳ್ಕೊಂಡು ಒಂದ್ ಹೆಜ್ಜೆ ಮುಂದೆ ಹಾಕಿ. ರಾಯರಿದ್ದಾರೆ ಅಂತ ಹೇಳಿದ್ರೆ ಸಾಕು. ರಾಯರೇ ರಾಗಪ್ಪ ನೀನಿದೆಯಪ್ಪ ಅಂತ ಹೇಳಿದ್ರೆ ಸಾಕು, ರಾಯರಿಗೆ ಇನ್ನೂ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮೆಲ್ಲರಿಗೋಸ್ಕರ ಭಗವಂತನಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ. ನಾನು ಏನ್ ಇವಾಗ ನಿಮ್ಗೆ ದೀಪವನ್ನು ಹೇಳಿದಿನಲ್ಲ, ಈ 3 ದಿವಸ ಸತತವಾಗಿ ಮಾಡಿ ಆರತಿ 9 ಸತಿ ಆರತಿ ಮಾಡಿದ್ಮೇಲೆ ನಿಮ್ಮೆಲ್ಲರಿಗೂ ನಿಮ್ಮ ಕನಸಿನ ಈ ಏನೋ ಒಂದು ಕನಸು ಕಂಡಿರ್ತೀರ ಅದು ನನಸಾಗ್ಲಿ ಅಂತ ಹೇಳಿ ಭಗವಂತನ ಪಾದ ಹಿಡಿದು ನಾನು ಕೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೇದಾಗ್ಲಿ ತಂದೆ.